ಒಂದು ಕರಾಳ ಸತ್ಯ ಏನು ಅಂತ ಹೇಳಿದ್ರೆ, ಒಬ್ಬ ಭಿಕ್ಷುಕ ಒಂದೇ ಒಂದು ಸಿಗ್ನಲಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 3,000 ರೂಪಾಯಿಂದ 4,000 ರೂಪಾಯಿವರೆಗೂ ಮಾಡ್ತಾರೆ ಮೇಡಮ್ ದುಡ್ಡು. ನಾವು ಬೆಳಗ್ಗಿಂದ ಸಾಯಂಕಾಲದವರೆಗೂ ಕುತ್ಕೊಂಡು ನೋಡಿದ್ವಿ ಎಷ್ಟಾಗುತ್ತೆ ಕಲೆಕ್ಷನ್ ಅಂತ. ಸಿಂಪಲ್ ಲಾಜಿಕ್ಕು ಮೇಡಮ್. ಒಂದೇ ಒಂದು ಸಿಗ್ನಲ್ಲು, ಒಂದು ರೆಡ್ ಸಿಗ್ನಲ್ ಬಿಡ್ತಾರೆ, 1 ನಿಮಿಷಕ್ಕೆ 50 ಗಾಡಿ ಇರುತ್ತೆ. 50 ಗಾಡಿನ ಟಕಟಕ ಅಂತ ರೀಚ್ ಮಾಡ್ತಾರೆ. 5 ಜನ ದುಡ್ಡು ಕೊಟ್ಟರೆ ಸಾಕು. ಇವತ್ತು ಯಾರು 1 ರೂಪಾಯಿ 2 ರೂಪಾಯಿ ಕೊಡಲ್ಲ, 10 ರೂಪಾಯಿಗೆ ಮಿನಿಮಮ್ ಕೊಡ್ತಾರೆ. 5 ಜನ ಕೊಟ್ಟರೆ 50 ರೂಪಾಯಿ ಮೇಡಮ್. ಒಂದು ಸಿಗ್ನಲ್ ದಾಟಕ್ಕೆ 1 ನಿಮಿಷಕ್ಕೆ 50 ರೂಪಾಯಿ. ಎಷ್ಟು ನಿಮಿಷ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ? ಒಂದು ಪ್ಯಾರಲಲ್ ಎಕಾನಮಿನ ರನ್ ಆಗ್ತಾ ಇದೆ. ಆದರೂ ನಾವೆಲ್ಲ ಸೈಲೆಂಟ್ ಆಗಿದ್ದೀವಿ. ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ ಸರ್ಕಾರ. ಎಲ್ಲ ಕಡೆ CCTV ಇದೆ, ಎಲ್ಲ ಸಿಗ್ನಲಲ್ಲಿ ಇವತ್ತು ಭಿಕ್ಷುಕರಿದ್ದಾರೆ, ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಏನಂದರೆ, ನಾವಿಲ್ಲಿ ಭಿಕ್ಷುಕರಿಗೆ ದುಡ್ಡು ಕೊಡ್ತೀವಾ, ನಾವು ಕಂದಾಯ ಕಟ್ತಾ ಇದ್ದೀವಾ, ಕಂದಾಯದಲ್ಲಿ 3% ಸೆಸ್ ಕಟ್ತಾ ಇದ್ದೀವಿ. ಇದೆಷ್ಟು ಜನಕ್ಕೆ ಗೊತ್ತು? ಭಿಕ್ಷುಕರಿಗೆ ದುಡ್ಡು ಕೊಡ್ತಾ ಇದೀವಿ ನಾವು ಅಂದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಅಂತ ದಡ್ರು ಮೇಡಮ್ ನಾವು ಸಾರ್ವಜನಿಕರು.